ಬೀದರ್ ಬ್ರಿಮ್ಸ್ ಹಾಸ್ಪಿಟಲ್ ಅಲ್ಲಿ ಈಗಾಗಲೇ ಸಿಬ್ಬಂದಿಗಳ ಸಂಬಳ ಸೇರಿದಂತೆ ಹಲವು ವಿವಾದಗಳಿಂದ ಸುದ್ದಿ ಆಗ್ತಾ ಇದೆ ಅಂತ ಬ್ರಿಮ್ಸ್ ಏನಂದ್ರೆ ಈಗಾಗಲೇ ಬ್ರಿಮ್ಸಿಗೆ ವೈದ್ಯಕೀಯ ಶಿಕ್ಷಣ ಸಚಿವರು ಏನ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರು ಇಂದು ಬೆಳ್ಳಂಬೆಳಗ್ಗೆ ಭೇಟಿ ನೀಡುವ ಮೂಲಕ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದಾರೆ ಅಂತ ಹೇಳ್ಬೋದು. ಸಭೆ ನಡೆಸುವ ಮೂಲಕ ಟೋಟಲಿ ಏನ್ ನ್ಯೂನತೆಗಳವ, ವೈದ್ಯರನ್ನ ವಜಾ ಇರ್ಬೋದು, ಸಂಬಳ ವಿಚಾರ ಇರ್ಬೋದು, ಪ್ರತಿಯೊಂದಿನದಂದ್ರ ಚರ್ಚೆ ಏನದಂದ್ರೆ ಸಿಬ್ಬಂದಿ ಒಂದಿಗೆ ನಡೆಸ್ತಾ ಇದಾರೆ ನೋಡ್ಬೋದು ನೀವು. ಆ ಸಿಬ್ಬಂದಿಗಳಿರ್ಬೋದು, ವೈದ್ಯರಿರ್ಬೋದು, ಟೋಟಲಿ ಸಂಬಳ ಸೇರಿದಂತೆ ಹಲವು ವಿಷಯಗಳನ್ನ ವೈದ್ಯಕೀಯ ಶಿಕ್ಷಣ ಸಚಿವರು ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರು ಬ್ರಿಮ್ಸ್ ಅಲ್ಲಿ ಆ ಸಭೆ ನಡೆಸುವ ಮೂಲಕ ಪ್ರತಿಯೊಂದು ಅಂದ್ರೆ ಮುಂಬರುವ ದಿನಗಳಲ್ಲಿ ಬಜೆಟ್ ಇದೆ, ಬಜೆಟ್ ಅಲ್ಲಿ ಈಗಾಗಲೇ ಏನ್ ಸಮಸ್ಯೆಗಳಿವೆ ಏನಿಲ್ಲ ಪ್ರತಿಯೊಂದಿನದಂದ್ರೆ ಮಾಹಿತಿ ಕಲೆ ಹಾಕ್ಲಕ್ ನಾ ಬಂದಿದ್ದೀನಿ. ಆ ಬ್ರಿಮ್ಸ್ ಅಲ್ಲಿ ಏನ್ ನ್ಯೂನತೆಗಳಿದೆ, ಏನ್ ಸಮಸ್ಯೆಗಳಿದೆ, ಆ ಪ್ರತಿಯೊಂದು ನಾವು ಆ ಸಮಸ್ಯೆ ಏನದಂದ್ರ ಆ ಪರಿಹಾರ ಕಲ್ಪಿಸ್ತೀವಿ ಎಂಬ ಭರವಸೆ ವೈದ್ಯಕೀಯ ಶಿಕ್ಷಣ ಸಚಿವರು ಏನದಂದ್ರ ಹೇಳ್ತಾ ಇದಾರೆ ಅಂತ ಹೇಳ್ಬೋದು. ಹೀಗಾಗಿ ನಿಜಕ್ಕೂ ಸಾಕಷ್ಟು ಏನೀಗ ಡಯಾಲಿಸಿಸ್ ಇದೆ, ಡಯಾಲಿಸಿಸ್ ಕೇಂದ್ರದಲ್ಲಿ ಕೂಡ ಸಿಬ್ಬಂದಿಗಳ ಕೊರತೆ ಇದೆ. 12 ಮಷೀನ್ಗಳಿವೆ, 4 ಸಿಬ್ಬಂದಿ ಅಂದ್ರೆ ಟೋಟಲಿ ಸುಧಾರಣೆ ಯಾವಾಗ ಸರ್? ಖುದ್ದು ಉಸ್ತುವಾರಿ ಸಚಿವರೇ ಬೇಸರಕ್ಕೆ ಪಡಿಸ್ತಾ ಇದ್ದಾರೆ. ಸುಧಾರಣೆ ಪರ್ಮನೆಂಟ್ ಯಾವಾಗ? ಸುಧಾರಣೆ ಮಾಡೋದಕ್ಕೇನೆ ಇಲ್ಲಿ ಏನೇನ್ ಅವಶ್ಯಕತೆ ಇದೆ ಅಂತ ನೋಡಕ್ ಬಂದಿದ್ದೀನಿ ನಾನು. ಎಲ್ಲ ಚರ್ಚೆ ಮಾಡಿದ್ವಿ, ಸುಧಾರಣೆ ಮಾಡ್ತಾ ಇದ್ದೀವಿ. ಏನೇನ್ ಸಮಸ್ಯೆ ಇದೆ, ಏನು ಸಮಸ್ಯೆ? ಏನ್ ಸಮಸ್ಯೆಗಳು ಬಹಳ ಇದೆ, ನಾನು ನಿಮ್ಗೆ ಇನ್ ಮುಂದೆ ಚರ್ಚೆ ಮಾಡಕ್ ಆಗೋದಿಲ್ಲ. ಎಲ್ಲಾ HODs ಇಂದ ನಾನು ರಿಕ್ವೈರ್ಮೆಂಟ್ಸ್ ಎಲ್ಲ ಕಲೆಕ್ಟ್ ಮಾಡಿದ್ವಿ. ಅದೆಲ್ಲವೂ ಸಂಬಳ ಕೂಡ ಆಗ್ತಾ ಇಲ್ಲ. ಸಿಬ್ಬಂದಿಗಳು ಜನರ ಜೀವ ಉಳಿಸ್ತಾರ, ಅವರಿಗೆ ಸಂಬಳ ಇಲ್ಲ ಅಂದ್ರೆ ಯಾವ ರೀತಿ ಎಲ್ಲ ಪೇಮೆಂಟ್ ಆಗಿದೆ. ಈಗ ಸಿಬ್ಬಂದಿಗಳ ಕೊರತೆ ಯಾವಾಗ ಸರ್? ಈಗ ಅವ್ರದ್ದೇನ್ ಸೆಕ್ಯೂರಿಟಿದವ್ರದ್ದೇನೋ ಪ್ರಾಬ್ಲಮ್ ಇದೆ, ಅದನ್ನ ಮಾಡಿಸ್ತೀವಿ. ಟೋಟಲಿ ಸಿಬ್ಬಂದಿಗಳ ಕೊರತೆ ಯಾವಾಗ ಸರ್? ಸಿಬ್ಬಂದಿಗಳ ಸಮಸ್ಯೆ. ಸೊ ಇದು ವೈದ್ಯಕೀಯ ಶಿಕ್ಷಣ ಸಚಿವರ ಮಾತಂತ ಹೇಳ್ಬೋದು. ಟೋಟಲಿ ಸಭೆಯನ್ನ ನಡೆಸಿದೀವಿ, ಟೋಟಲಿ ಸಮಸ್ಯೆಗಳು ಏನಿವೆ, ನ್ಯೂನತೆಗಳು ಏನಿವೆ ಎಲ್ಲಕ್ಕೂ ಶಾಶ್ವತ ಪರಿಹಾರ ಕಲ್ಪಿಸಂತ ಕೆಲಸ ಮಾಡ್ತೀವಿ ಅಂತೇಳಿ ಸಚಿವರು ಹೇಳ್ತಾ ಇದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ಬೀದರ್ ಬ್ರಿಮ್ಸ್ ಹಾಸ್ಪಿಟಲ್ ಅಲ್ಲಿ ಈಗಾಗಲೇ ಸಿಬ್ಬಂದಿಗಳ ಸಂಬಳ ಸೇರಿದಂತೆ ಹಲವು ವಿವಾದಗಳಿಂದ ಸುದ್ದಿ ಆಗ್ತಾ ಇದೆ ಅಂತ ಬ್ರಿಮ್ಸ್ ಏನಂದ್ರೆ ಈಗಾಗಲೇ ಬ್ರಿಮ್ಸಿಗೆ ವೈದ್ಯಕೀಯ ಶಿಕ್ಷಣ ಸಚಿವರು ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರು ಇಂದು ಬೆಳ್ಳಂಬೆಳಗ್ಗೆ ಭೇಟಿ ನೀಡುವ ಮೂಲಕ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದಾರೆ ಅಂತ ಹೇಳ್ಬೋದು. ಸಭೆ ನಡೆಸುವ ಮೂಲಕ ಟೋಟಲಿ ಏನ್ ನ್ಯೂನತೆಗಳವ, ವೈದ್ಯರನ್ನ ವಜಾ ಇರ್ಬೋದು, ಸಂಬಳ ವಿಚಾರ ಇರ್ಬೋದು, ಪ್ರತಿಯೊಂದಿನದಂದ್ರ ಚರ್ಚೆ ಏನದಂದ್ರೆ ಸಿಬ್ಬಂದಿ ಒಂದಿಗೆ ನಡೆಸ್ತಾ ಇದಾರೆ ನೋಡ್ಬೋದು ನೀವು. ಆ ಸಿಬ್ಬಂದಿಗಳಿರ್ಬೋದು, ವೈದ್ಯರಿರ್ಬೋದು, ಟೋಟಲಿ ಸಂಬಳ ಸೇರಿದಂತೆ ಹಲವು ವಿಷಯಗಳನ್ನ ವೈದ್ಯಕೀಯ ಶಿಕ್ಷಣ ಸಚಿವರು ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರು ಬ್ರಿಮ್ಸ್ ಅಲ್ಲಿ ಆ ಸಭೆ ನಡೆಸುವ ಮೂಲಕ ಪ್ರತಿಯೊಂದು ಅಂದ್ರೆ ಮುಂಬರುವ ದಿನಗಳಲ್ಲಿ ಬಜೆಟ್ ಇದೆ, ಬಜೆಟ್ ಅಲ್ಲಿ ಈಗಾಗಲೇ ಏನ್ ಸಮಸ್ಯೆಗಳಿವೆ ಏನಿಲ್ಲ ಪ್ರತಿಯೊಂದಿನದಂದ್ರೆ ಮಾಹಿತಿ ಕಲೆ ಹಾಕ್ಲಕ್ ನಾ ಬಂದಿದ್ದೀನಿ. ಆ ಬ್ರಿಮ್ಸ್ ಅಲ್ಲಿ ಏನ್ ನ್ಯೂನತೆಗಳಿದೆ, ಏನ್ ಸಮಸ್ಯೆಗಳಿದೆ, ಆ ಪ್ರತಿಯೊಂದು ನಾವು ಆ ಸಮಸ್ಯೆ ಏನದಂದ್ರ ಆ ಪರಿಹಾರ ಕಲ್ಪಿಸ್ತೀವಿ ಎಂಬ ಭರವಸೆ ವೈದ್ಯಕೀಯ ಶಿಕ್ಷಣ ಸಚಿವರು ಏನದಂದ್ರ ಹೇಳ್ತಾ ಇದಾರೆ ಅಂತ ಹೇಳ್ಬೋದು. ಹೀಗಾಗಿ ನಿಜಕ್ಕೂ ಸಾಕಷ್ಟು ಏನೀಗ ಡಯಾಲಿಸಿಸ್ ಇದೆ, ಡಯಾಲಿಸಿಸ್ ಕೇಂದ್ರದಲ್ಲಿ ಕೂಡ ಸಿಬ್ಬಂದಿಗಳ ಕೊರತೆ ಇದೆ. 12 ಮಷೀನ್ಗಳಿವೆ, 4 ಸಿಬ್ಬಂದಿ ಅಂದ್ರೆ ಟೋಟಲಿ ಸುಧಾರಣೆ ಯಾವಾಗ ಸರ್? ಖುದ್ದು ಉಸ್ತುವಾರಿ ಸಚಿವರೇ ಬೇಸರಕ್ಕೆ ಪಡಿಸ್ತಾ ಇದ್ದಾರೆ. ಸುಧಾರಣೆ ಪರ್ಮನೆಂಟ್ ಯಾವಾಗ? ಸುಧಾರಣೆ ಮಾಡೋದಕ್ಕೇನೆ ಇಲ್ಲಿ ಏನೇನ್ ಅವಶ್ಯಕತೆ ಇದೆ ಅಂತ ನೋಡಕ್ ಬಂದಿದ್ದೀನಿ ನಾನು. ಎಲ್ಲ ಚರ್ಚೆ ಮಾಡಿದ್ವಿ, ಸುಧಾರಣೆ ಮಾಡ್ತಾ ಇದ್ದೀವಿ. ಏನೇನ್ ಸಮಸ್ಯೆ ಇದೆ, ಏನು ಸಮಸ್ಯೆ? ಏನ್ ಸಮಸ್ಯೆಗಳು ಬಹಳ ಇದೆ, ನಾನು ನಿಮ್ಗೆ ಇನ್ ಮುಂದೆ ಚರ್ಚೆ ಮಾಡಕ್ ಆಗೋದಿಲ್ಲ. ಎಲ್ಲಾ HODs ಇಂದ ನಾನು ರಿಕ್ವೈರ್ಮೆಂಟ್ಸ್ ಎಲ್ಲ ಕಲೆಕ್ಟ್ ಮಾಡಿದ್ವಿ. ಅದೆಲ್ಲವೂ ಸಂಬಳ ಕೂಡ ಆಗ್ತಾ ಇಲ್ಲ. ಸಿಬ್ಬಂದಿಗಳು ಜನರ ಜೀವ ಉಳಿಸ್ತಾರ, ಅವರಿಗೆ ಸಂಬಳ ಇಲ್ಲ ಅಂದ್ರೆ ಯಾವ ರೀತಿ ಎಲ್ಲ ಪೇಮೆಂಟ್ ಆಗಿದೆ. ಈಗ ಸಿಬ್ಬಂದಿಗಳ ಕೊರತೆ ಯಾವಾಗ ಸರ್? ಈಗ ಅವ್ರದ್ದೇನ್ ಸೆಕ್ಯೂರಿಟಿದವ್ರದ್ದೇನೋ ಪ್ರಾಬ್ಲಮ್ ಇದೆ, ಅದನ್ನ ಮಾಡಿಸ್ತೀವಿ. ಟೋಟಲಿ ಸಿಬ್ಬಂದಿಗಳ ಕೊರತೆ ಯಾವಾಗ ಸರ್? ಸಿಬ್ಬಂದಿಗಳ ಸಮಸ್ಯೆ. ಸೊ ಇದು ವೈದ್ಯಕೀಯ ಶಿಕ್ಷಣ ಸಚಿವರ ಮಾತಂತ ಹೇಳ್ಬೋದು. ಟೋಟಲಿ ಸಭೆಯನ್ನ ನಡೆಸಿದೀವಿ, ಟೋಟಲಿ ಸಮಸ್ಯೆಗಳು ಏನಿವೆ, ನ್ಯೂನತೆಗಳು ಏನಿವೆ ಎಲ್ಲಕ್ಕೂ ಶಾಶ್ವತ ಪರಿಹಾರ ಕಲ್ಪಿಸಂತ ಕೆಲಸ ಮಾಡ್ತೀವಿ ಅಂತೇಳಿ ಸಚಿವರು ಹೇಳ್ತಾ ಇದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ಬೀದರ್ ಬ್ರಿಮ್ಸ್ ಹಾಸ್ಪಿಟಲ್ ಅಲ್ಲಿ ಈಗಾಗಲೇ ಸಿಬ್ಬಂದಿಗಳ ಸಂಬಳ ಸೇರಿದಂತೆ ಹಲವು ವಿವಾದಗಳಿಂದ ಸುದ್ದಿ ಆಗ್ತಾ ಇದೆ ಅಂತ ಬ್ರಿಮ್ಸ್ ಏನಂದ್ರೆ ಈಗಾಗಲೇ ಬ್ರಿಮ್ಸಿಗೆ ವೈದ್ಯಕೀಯ ಶಿಕ್ಷಣ ಸಚಿವರು ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರು ಇಂದು ಬೆಳ್ಳಂಬೆಳಗ್ಗೆ ಭೇಟಿ ನೀಡುವ ಮೂಲಕ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದಾರೆ ಅಂತ ಹೇಳ್ಬೋದು. ಸಭೆ ನಡೆಸುವ ಮೂಲಕ ಟೋಟಲಿ ಏನ್ ನ್ಯೂನತೆಗಳವ, ವೈದ್ಯರನ್ನ ವಜಾ ಇರ್ಬೋದು, ಸಂಬಳ ವಿಚಾರ ಇರ್ಬೋದು, ಪ್ರತಿಯೊಂದಿನದಂದ್ರ ಚರ್ಚೆ ಏನದಂದ್ರೆ ಸಿಬ್ಬಂದಿ ಒಂದಿಗೆ ನಡೆಸ್ತಾ ಇದಾರೆ ನೋಡ್ಬೋದು ನೀವು. ಆ ಸಿಬ್ಬಂದಿಗಳಿರ್ಬೋದು, ವೈದ್ಯರಿರ್ಬೋದು, ಟೋಟಲಿ ಸಂಬಳ ಸೇರಿದಂತೆ ಹಲವು ವಿಷಯಗಳನ್ನ ವೈದ್ಯಕೀಯ ಶಿಕ್ಷಣ ಸಚಿವರು ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರು ಬ್ರಿಮ್ಸ್ ಅಲ್ಲಿ ಆ ಸಭೆ ನಡೆಸುವ ಮೂಲಕ ಪ್ರತಿಯೊಂದು ಅಂದ್ರೆ ಮುಂಬರುವ ದಿನಗಳಲ್ಲಿ ಬಜೆಟ್ ಇದೆ, ಬಜೆಟ್ ಅಲ್ಲಿ ಈಗಾಗಲೇ ಏನ್ ಸಮಸ್ಯೆಗಳಿವೆ ಏನಿಲ್ಲ ಪ್ರತಿಯೊಂದಿನದಂದ್ರೆ ಮಾಹಿತಿ ಕಲೆ ಹಾಕ್ಲಕ್ ನಾ ಬಂದಿದ್ದೀನಿ. ಆ ಬ್ರಿಮ್ಸ್ ಅಲ್ಲಿ ಏನ್ ನ್ಯೂನತೆಗಳಿದೆ, ಏನ್ ಸಮಸ್ಯೆಗಳಿದೆ, ಆ ಪ್ರತಿಯೊಂದು ನಾವು ಆ ಸಮಸ್ಯೆ ಏನದಂದ್ರ ಆ ಪರಿಹಾರ ಕಲ್ಪಿಸ್ತೀವಿ ಎಂಬ ಭರವಸೆ ವೈದ್ಯಕೀಯ ಶಿಕ್ಷಣ ಸಚಿವರು ಏನದಂದ್ರ ಹೇಳ್ತಾ ಇದಾರೆ ಅಂತ ಹೇಳ್ಬೋದು. ಹೀಗಾಗಿ ನಿಜಕ್ಕೂ ಸಾಕಷ್ಟು ಏನೀಗ ಡಯಾಲಿಸಿಸ್ ಇದೆ, ಡಯಾಲಿಸಿಸ್ ಕೇಂದ್ರದಲ್ಲಿ ಕೂಡ ಸಿಬ್ಬಂದಿಗಳ ಕೊರತೆ ಇದೆ. 12 ಮಷೀನ್ಗಳಿವೆ, 4 ಸಿಬ್ಬಂದಿ ಅಂದ್ರೆ ಟೋಟಲಿ ಸುಧಾರಣೆ ಯಾವಾಗ ಸರ್? ಖುದ್ದು ಉಸ್ತುವಾರಿ ಸಚಿವರೇ ಬೇಸರಕ್ಕೆ ಪಡಿಸ್ತಾ ಇದ್ದಾರೆ. ಸುಧಾರಣೆ ಪರ್ಮನೆಂಟ್ ಯಾವಾಗ? ಸುಧಾರಣೆ ಮಾಡೋದಕ್ಕೇನೆ ಇಲ್ಲಿ ಏನೇನ್ ಅವಶ್ಯಕತೆ ಇದೆ ಅಂತ ನೋಡಕ್ ಬಂದಿದ್ದೀನಿ ನಾನು. ಎಲ್ಲ ಚರ್ಚೆ ಮಾಡಿದ್ವಿ, ಸುಧಾರಣೆ ಮಾಡ್ತಾ ಇದ್ದೀವಿ. ಏನೇನ್ ಸಮಸ್ಯೆ ಇದೆ, ಏನು ಸಮಸ್ಯೆ? ಏನ್ ಸಮಸ್ಯೆಗಳು ಬಹಳ ಇದೆ, ನಾನು ನಿಮ್ಗೆ ಇನ್ ಮುಂದೆ ಚರ್ಚೆ ಮಾಡಕ್ ಆಗೋದಿಲ್ಲ.
ಎಲ್ಲ HODs ಇಂದ ನಾನು ರಿಕ್ವೈರ್ಮೆಂಟ್ಸ್ ಎಲ್ಲ ಕಲೆಕ್ಟ್ ಮಾಡಿದೀವಿ ಅದೆಲ್ಲವೂ ಸಂಬಳ ಕೂಡ ಆಗ್ತಾ ಇಲ್ಲ. ಸಿಬ್ಬಂದಿಗಳು ಜನರ ಜೀವ ಉಳಿಸ್ತಾರ, ಅವರಿಗೆ ಸಂಬಳ ಇಲ್ಲ ಅಂದ್ರೆ ಹೆಂಗ್ ಸರ್? ಯಾವ ರೀತಿ ಬದುಕು? ಎಲ್ಲ ಪೇಮೆಂಟ್ ಆಗಿದೆ. ಈಗ ಸಿಬ್ಬಂದಿಗಳ ಕೊರತೆ ಯಾವಾಗ ಸರ್? ಈಗ ಅವ್ರದ್ದೇನ್ ಸೆಕ್ಯೂರಿಟಿದವ್ರದ್ದೇನೋ ಪ್ರಾಬ್ಲಮ್ ಇದೆ ಅದನ್ನ ಮಾಡಿಸ್ತೀವಿ. ಟೋಟಲಿ ಸಿಬ್ಬಂದಿಗಳ ಕೊರತೆ ಯಾವಾಗ ಸರ್? ಸಿಬ್ಬಂದಿಗಳ ಸಮಸ್ಯೆ. ಸೊ ಇದು ವೈದ್ಯಕೀಯ ಶಿಕ್ಷಣ ಸಚಿವರ ಮಾತಂತ ಹೇಳ್ಬೋದು. ಟೋಟಲಿ ಸಭೆಯನ್ನ ನಡೆಸಿದೀವಿ. ಟೋಟಲಿ ಸಮಸ್ಯೆಗಳು ಏನಿವೆ, ನ್ಯೂನತೆಗಳು ಏನಿವೆ, ಎಲ್ಲಕ್ಕೂ ಶಾಶ್ವತ ಪರಿಹಾರ ಕಲ್ಪಿಸಂತ ಕೆಲಸ ಮಾಡ್ತೀವಿ ಅಂತೇಳಿ ಸಚಿವರು ಹೇಳ್ತಾ ಇದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ಬೀದರ್ ಬ್ರಿಮ್ಸ್ ಹಾಸ್ಪಿಟಲ್ ಅಲ್ಲಿ ಈಗಾಗಲೇ ಸಿಬ್ಬಂದಿಗಳ ಸಂಬಳ ಸೇರಿದಂತೆ ಹಲವು ವಿವಾದಗಳಿಂದ ಸುದ್ದಿ ಆಗ್ತಾ ಇದೆ ಅಂತ ಬ್ರಿಮ್ಸ್ ಏನಂದ್ರೆ ಈಗಾಗಲೇ ಬ್ರಿಮ್ಸ್ಗೆ ವೈದ್ಯಕೀಯ ಶಿಕ್ಷಣ ಸಚಿವರು ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರು ಬೆಳಂಬೆಳಗ್ಗೆ ಭೇಟಿ ನೀಡುವ ಮೂಲಕ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದಾರೆ ಅಂತ ಹೇಳ್ಬೋದು. ಸಭೆ ನಡೆಸುವ ಮೂಲಕ ಟೋಟಲಿ ಏನ್ ನ್ಯೂನತೆಗಳವ, ವೈದ್ಯರನ್ನ ವಜಾ ಇರ್ಬೋದು, ಸಂಬಳ ವಿಚಾರ ಇರ್ಬೋದು, ಪ್ರತಿಯೊಂದಿನದಂದ್ರ ಚರ್ಚೆ ಏನದಂದ್ರೆ ಸಿಬ್ಬಂದಿ ಒಂದಿಗೆ ನಡೆಸ್ತಾ ಇದಾರೆ ನೋಡ್ಬೋದು ನೀವು. ಸಿಬ್ಬಂದಿಗಳಿರ್ಬೋದು, ವೈದ್ಯರಿರ್ಬೋದು, ಟೋಟಲಿ ಸಂಬಳ ಸೇರಿದಂತೆ ಹಲವು ವಿಷಯಗಳನ್ನ ವೈದ್ಯಕೀಯ ಶಿಕ್ಷಣ ಸಚಿವರು ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರು ಬ್ರಿಮ್ಸ್ ಅಲ್ಲಿ ಸಭೆ ನಡೆಸುವ ಮೂಲಕ ಪ್ರತಿಯೊಂದು ಅಂದ್ರೆ ಮುಂಬರುವ ದಿನಗಳಲ್ಲಿ ಬಜೆಟ್ ಇದೆ, ಬಜೆಟ್ ಅಲ್ಲಿ ಈಗಾಗಲೇ ಏನ್ ಸಮಸ್ಯೆಗಳಿವೆ ಏನಿಲ್ಲ ಪ್ರತಿಯೊಂದಿನದಂದ್ರೆ ಮಾಹಿತಿ ಕಲೆ ಹಾಕ್ಲಕ್ ನಾ ಬಂದಿದ್ದೀನಿ. ಬ್ರಿಮ್ಸ್ ಅಲ್ಲಿ ಏನ್ ನ್ಯೂನತೆಗಳಿದೆ, ಏನ್ ಸಮಸ್ಯೆಗಳಿದೆ, ಪ್ರತಿಯೊಂದು ನಾವು ಆ ಸಮಸ್ಯೆ ಏನದಂದ್ರ ಪರಿಹಾರ ಕಲ್ಪಿಸ್ತೀವಿ ಎಂಬ ಭರವಸೆ ವೈದ್ಯಕೀಯ ಶಿಕ್ಷಣ ಸಚಿವರು ಏನದಂದ್ರ ಹೇಳ್ತಾ ಇದಾರೆ ಅಂತ ಹೇಳ್ಬೋದು. ಹೀಗಾಗಿ ನಿಜಕ್ಕೂ ಸಾಕಷ್ಟು ಏನೀಗ ಡಯಾಲಿಸಿಸ್ ಇದೆ, ಡಯಾಲಿಸಿಸ್ ಕೇಂದ್ರದಲ್ಲಿ ಕೂಡ ಸಿಬ್ಬಂದಿಗಳ ಕೊರತೆ ಇದೆ. 12 ಮಷಿನ್ಗಳಿವೆ, 4 ಸಿಬ್ಬಂದಿ ಅಂದ್ರೆ ಟೋಟಲಿ ಸುಧಾರಣೆ ಯಾವಾಗ ಸರ್? ಖುದ್ದು ಉಸ್ತುವಾರಿ ಸಚಿವರೇ ಬೇಸರಕ್ಕೆ ಪಡಿಸ್ತಾ ಇದ್ದಾರೆ. ಸುಧಾರಣೆ ಪರ್ಮನೆಂಟ್ ಯಾವಾಗ? ಸುಧಾರಣೆ ಮಾಡೋದಕ್ಕೇನೆ ಇಲ್ಲಿ ಏನೇನ್ ಅವಶ್ಯಕತೆ ಇದೆ ಅಂತ ನೋಡಕ್ ಬಂದಿದ್ದೀನಿ ನಾನು. ಎಲ್ಲ ಚರ್ಚೆ ಮಾಡಿದ್ವಿ, ಸುಧಾರಣೆ ಮಾಡ್ತಾ ಇದ್ದೀವಿ. ಏನೇನ್ ಸಮಸ್ಯೆ ಇದೆ, ಏನು ಸಮಸ್ಯೆ? ಏನ್ ಸಮಸ್ಯೆಗಳು ಬಹಳ ಇದೆ, ನಾನು ನಿಮ್ಗೆ ಮುಂದೆ ಚರ್ಚೆ ಮಾಡಕ್ ಆಗೋದಿಲ್ಲ. ಎಲ್ಲ HODs ಇಂದ ನಾನು ರಿಕ್ವೈರ್ಮೆಂಟ್ಸ್ ಎಲ್ಲ ಕಲೆಕ್ಟ್ ಮಾಡಿದೀವಿ ಅದೆಲ್ಲವೂ ಸಂಬಳ ಕೂಡ ಆಗ್ತಾ ಇಲ್ಲ. ಸಿಬ್ಬಂದಿಗಳು ಜನರ ಜೀವ ಉಳಿಸ್ತಾರ, ಅವರಿಗೆ ಸಂಬಳ ಇಲ್ಲ ಅಂದ್ರೆ ಹೆಂಗ್ ಸರ್? ಯಾವ ರೀತಿ ಬದುಕು? ಎಲ್ಲ ಪೇಮೆಂಟ್ ಆಗಿದೆ. ಈಗ ಸಿಬ್ಬಂದಿಗಳ ಕೊರತೆ ಯಾವಾಗ ಸರ್? ಈಗ ಅವ್ರದ್ದೇನ್ ಸೆಕ್ಯೂರಿಟಿದವ್ರದ್ದೇನೋ ಪ್ರಾಬ್ಲಮ್ ಇದೆ ಅದನ್ನ ಮಾಡಿಸ್ತೀವಿ. ಟೋಟಲಿ ಸಿಬ್ಬಂದಿಗಳ ಕೊರತೆ ಯಾವಾಗ ಸರ್? ಸಿಬ್ಬಂದಿಗಳ ಸಮಸ್ಯೆ. ಸೊ ಇದು ವೈದ್ಯಕೀಯ ಶಿಕ್ಷಣ ಸಚಿವರ ಮಾತಂತ ಹೇಳ್ಬೋದು. ಟೋಟಲಿ ಸಭೆಯನ್ನ ನಡೆಸಿದೀವಿ. ಟೋಟಲಿ ಸಮಸ್ಯೆಗಳು ಏನಿವೆ, ನ್ಯೂನತೆಗಳು ಏನಿವೆ, ಎಲ್ಲಕ್ಕೂ ಶಾಶ್ವತ ಪರಿಹಾರ ಕಲ್ಪಿಸಂತ ಕೆಲಸ ಮಾಡ್ತೀವಿ ಅಂತೇಳಿ ಸಚಿವರು ಹೇಳ್ತಾ ಇದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ಬೀದರ್ ಬ್ರಿಮ್ಸ್ ಹಾಸ್ಪಿಟಲ್ ಅಲ್ಲಿ ಈಗಾಗಲೇ ಸಿಬ್ಬಂದಿಗಳ ಸಂಬಳ ಸೇರಿದಂತೆ ಹಲವು ವಿವಾದಗಳಿಂದ ಸುದ್ದಿ ಆಗ್ತಾ ಇದೆ ಅಂತ ಬ್ರಿಮ್ಸ್ ಏನಂದ್ರೆ ಈಗಾಗಲೇ ಬ್ರಿಮ್ಸ್ಗೆ ವೈದ್ಯಕೀಯ ಶಿಕ್ಷಣ ಸಚಿವರು ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರು ಬೆಳಂಬೆಳಗ್ಗೆ ಭೇಟಿ ನೀಡುವ ಮೂಲಕ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದಾರೆ ಅಂತ ಹೇಳ್ಬೋದು. ಸಭೆ ನಡೆಸುವ ಮೂಲಕ ಟೋಟಲಿ ಏನ್ ನ್ಯೂನತೆಗಳವ, ವೈದ್ಯರನ್ನ ವಜಾ ಇರ್ಬೋದು, ಸಂಬಳ ವಿಚಾರ ಇರ್ಬೋದು, ಪ್ರತಿಯೊಂದಿನದಂದ್ರ ಚರ್ಚೆ ಏನದಂದ್ರೆ ಸಿಬ್ಬಂದಿ ಒಂದಿಗೆ ನಡೆಸ್ತಾ ಇದಾರೆ ನೋಡ್ಬೋದು ನೀವು. ಸಿಬ್ಬಂದಿಗಳಿರ್ಬೋದು, ವೈದ್ಯರಿರ್ಬೋದು, ಟೋಟಲಿ ಸಂಬಳ ಸೇರಿದಂತೆ ಹಲವು ವಿಷಯಗಳನ್ನ ವೈದ್ಯಕೀಯ ಶಿಕ್ಷಣ ಸಚಿವರು ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರು ಬ್ರಿಮ್ಸ್ ಅಲ್ಲಿ ಸಭೆ ನಡೆಸುವ ಮೂಲಕ ಪ್ರತಿಯೊಂದು ಅಂದ್ರೆ ಮುಂಬರುವ ದಿನಗಳಲ್ಲಿ ಬಜೆಟ್ ಇದೆ, ಬಜೆಟ್ ಅಲ್ಲಿ ಈಗಾಗಲೇ ಏನ್ ಸಮಸ್ಯೆಗಳಿವೆ ಏನಿಲ್ಲ ಪ್ರತಿಯೊಂದಿನದಂದ್ರೆ ಮಾಹಿತಿ ಕಲೆ ಹಾಕ್ಲಕ್ ನಾ ಬಂದಿದ್ದೀನಿ. ಬ್ರಿಮ್ಸ್ ಅಲ್ಲಿ ಏನ್ ನ್ಯೂನತೆಗಳಿದೆ, ಏನ್ ಸಮಸ್ಯೆಗಳಿದೆ, ಪ್ರತಿಯೊಂದು ನಾವು ಸಮಸ್ಯೆ ಏನದಂದ್ರ ಪರಿಹಾರ ಕಲ್ಪಿಸ್ತೀವಿ ಎಂಬ ಭರವಸೆ ವೈದ್ಯಕೀಯ ಶಿಕ್ಷಣ ಸಚಿವರು ಏನದಂದ್ರ ಹೇಳ್ತಾ ಇದಾರೆ ಅಂತ ಹೇಳ್ಬೋದು. ಹೀಗಾಗಿ ನಿಜಕ್ಕೂ ಸಾಕಷ್ಟು ಏನೀಗ ಡಯಾಲಿಸಿಸ್ ಇದೆ, ಡಯಾಲಿಸಿಸ್ ಕೇಂದ್ರದಲ್ಲಿ ಕೂಡ ಸಿಬ್ಬಂದಿಗಳ ಕೊರತೆ ಇದೆ. 12 ಮಷಿನ್ಗಳಿವೆ, 4 ಸಿಬ್ಬಂದಿ ಅಂದ್ರೆ ಟೋಟಲಿ ಸುಧಾರಣೆ ಯಾವಾಗ ಸರ್? ಖುದ್ದು ಉಸ್ತುವಾರಿ ಸಚಿವರೇ ಬೇಸರಕ್ಕೆ ಪಡಿಸ್ತಾ ಇದ್ದಾರೆ. ಸುಧಾರಣೆ ಪರ್ಮನೆಂಟ್ ಯಾವಾಗ? ಸುಧಾರಣೆ ಮಾಡೋದಕ್ಕೇನೆ ಇಲ್ಲಿ ಏನೇನ್ ಅವಶ್ಯಕತೆ ಇದೆ ಅಂತ ನೋಡಕ್ ಬಂದಿದ್ದೀನಿ ನಾನು. ಎಲ್ಲ ಚರ್ಚೆ ಮಾಡಿದ್ವಿ, ಸುಧಾರಣೆ ಮಾಡ್ತಾ ಇದ್ದೀವಿ. ಏನೇನ್ ಸಮಸ್ಯೆ ಇದೆ, ಏನು ಸಮಸ್ಯೆ? ಏನ್ ಸಮಸ್ಯೆಗಳು ಬಹಳ ಇದೆ, ನಾನು ನಿಮ್ಗೆ ಮುಂದೆ ಚರ್ಚೆ ಮಾಡಕ್ ಆಗೋದಿಲ್ಲ. ಎಲ್ಲ HODs ಇಂದ ನಾನು ರಿಕ್ವೈರ್ಮೆಂಟ್ಸ್ ಎಲ್ಲ ಕಲೆಕ್ಟ್ ಮಾಡಿದ್ವಿ ಅದೆಲ್ಲವೂ ಸಂಬಳ ಕೂಡ ಆಗ್ತಾ ಇಲ್ಲ. ಸಿಬ್ಬಂದಿಗಳು ಜನರ ಜೀವ ಉಳಿಸ್ತಾರ, ಅವರಿಗೆ ಸಂಬಳ ಇಲ್ಲ ಅಂದ್ರೆ ಹೆಂಗ್ ಸರ್? ಯಾವ ರೀತಿ ಬದುಕು? ಎಲ್ಲ ಪೇಮೆಂಟ್ ಆಗಿದೆ. ಈಗ ಸಿಬ್ಬಂದಿಗಳ ಕೊರತೆ ಯಾವಾಗ ಸರ್? ಈಗ ಅವ್ರದ್ದೇನ್ ಸೆಕ್ಯೂರಿಟಿದವ್ರದ್ದೇನೋ ಪ್ರಾಬ್ಲಮ್ ಇದೆ ಅದನ್ನ ಮಾಡಿಸ್ತೀವಿ. ಟೋಟಲಿ ಸಿಬ್ಬಂದಿಗಳ ಕೊರತೆ ಯಾವಾಗ ಸರ್? ಸಿಬ್ಬಂದಿಗಳ ಸಮಸ್ಯೆ. ಸೊ ಇದು ವೈದ್ಯಕೀಯ ಶಿಕ್ಷಣ ಸಚಿವರ ಮಾತಂತ ಹೇಳ್ಬೋದು. ಟೋಟಲಿ ಸಭೆಯನ್ನ ನಡೆಸಿದೀವಿ. ಟೋಟಲಿ ಸಮಸ್ಯೆಗಳು ಏನಿವೆ, ನ್ಯೂನತೆಗಳು ಏನಿವೆ, ಎಲ್ಲಕ್ಕೂ ಶಾಶ್ವತ ಪರಿಹಾರ ಕಲ್ಪಿಸಂತ ಕೆಲಸ ಮಾಡ್ತೀವಿ ಅಂತೇಳಿ ಸಚಿವರು ಹೇಳ್ತಾ ಇದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್.